ಹಾವೇರಿ ಜಿಲ್ಲೆಯ ಬ್ಯಾಡಗಿಯಲ್ಲಿರ್ತಕ್ಕಂಥ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ನೀಡಿರುವಂಥ ಘಟನೆಗೆ ಸಂಬಂಧಪಟ್ಟಂತೆ ಇಂದು ಶಾಸಕರಾಗಿರ್ತಕ್ಕಂಥ ಬಸವರಾಜ ಶಿವಣ್ಣ ಅವರು ಸ್ಥಳಕ್ಕೆ ಭೇಟಿ ನೀಡಿರುವಂಥದ್ದು. ಈ ಸ್ಥಳದಲ್ಲಿ ಯಾವ ರೀತಿಯಾಗಿಂಥ ಘಟನೆ ನಡೆದಿದೆ ಆ ಕುರಿತು ಕೆಲವೊಂದಿಷ್ಟು ಅಧಿಕಾರಿಗಳ ಕಡೆ ಮಾಹಿತಿಯನ್ನು ಪಡೆದಿರುವಂಥದ್ದು, ಸ್ಥಳವನ್ನು ಪರಿಶೀಲನೆ ಮಾಡಿರುವಂಥದ್ದು. ಸದ್ಯ ಬಸವರಾಜ ಶಿವಣ್ಣ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರು ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಿನ್ನೆ ನಡೆದಂಥ ಘಟನೆ ಏಷ್ಯಾದಲ್ಲೇ ನಂಬರ್ 1 ಆಗಿರ್ತಕ್ಕಂಥ ಮೆಣಸಿನಕಾಯಿ ಮಾರುಕಟ್ಟೆ ಎಷ್ಟು ಹೆಸರುವಾಸಿಯಾಗಿತ್ತು, ಅಷ್ಟೇ ಅಪಕೀರ್ತಿಗೆ ನಿನ್ನೆ ಭಾಗಿಯಾಗಿದೆ. ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ನಮ್ಮ ನಿನ್ನೆ ಘಟನೆ ನಮಗೂ ಕೂಡ ಭಾಳಷ್ಟು ಮನಸ್ಸಿಗೆ ನೋವು ತಂದೈತಿ. ವಿಶೇಷವಾಗಿ ನಮ್ಮ ಮಾರ್ಕೆಟು ಪ್ರಪಂಚದಲ್ಲೇ ಏಷ್ಯಾದಲ್ಲೇ ಒಂದು ಹೆಸರುವಾಸಿಯಾದಂಥ ಮಾರ್ಕೆಟು. ರೈತರಿಗೆ ಉತ್ತಮವಾದಂಥ ಬೆಲೆ, ರೈತರಿಗೆ ಉತ್ತಮವಾದಂಥ ತೂಕ, ಅವ್ರಿಗೆ ಕೂಡಲೇ ವಾರದೊಳಗೆ ಪೇಮೆಂಟ್ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಯಾವುದೇ ಮಾರ್ಕೆಟ್ನ ಇತಿಹಾಸದಲ್ಲಿಲ್ಲ. ಅದು ಬ್ಯಾಡಗಿ ಮಾರ್ಕೆಟ್ನಲ್ಲಿ ನಡೀತಾ ಬಂದೈತಿ. ಅಂಥ ಉತ್ತಮವಾದಂಥ ಮಾರ್ಕೆಟ್ಗೆ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಒಂದು ಕಳಂಕ, ಕಪ್ಪು ಚುಕ್ಕೆ. ಇದು ಯಾವ ರೀತಿ ಯಾವ ಕಾರಣಕ್ಕೆ ಪ್ರಚೋದನೆ ಆಗಿ ಈ ರೀತಿ ರೈತರು ಮಾಡ್ಯಾರ ಅನ್ನೋದು ಗೊತ್ತಿಲ್ಲ. ಬೆಲೆ ಕಡಿಮೆ ಆಗೈತಿ ಅನ್ನೋದು ಒಂದು ಬಿಟ್ರೆ, ಬೆಲೆ ಕಡಿಮೆ ಆತಂದ್ರೆ ತನ್ನ ಮಾಲನ್ನು ರಿಜೆಕ್ಟ್ ಮಾಡ್ಕೊಂಡು ಮರುದಿನ ಇಟ್ಟು ಮಾರ್ಬೋದಾಗಿತ್ತವ. ಯಾಕೆ ಈ ರೀತಿ ಪ್ರಚೋದನೆ ಒಳಗಾದರು ಅಂತಕ್ಕಂಥದ್ದು ತನಿಖೆ ಮೂಲಕ ಗೊತ್ತಾಕೈತಿ. ಸರ್, ಒಂದು ಕಡೆ ವರ್ತಕರು ಏನು ಹೇಳ್ತಾರೆ ಅಂತಂದರೆ, ರೈತರು ಮಾಲನ್ನು ತೆಗೆದುಕೊಂಡು ಬರ್ತಾರೆ, ಅದಕ್ಕೆ ನೀರು ಹೊಡಿತಾರೆ, ಆ ನೀರು ವೇಟ್ ಜಾಸ್ತಿ ಬರಲಿ ಅಂತ ನೀರು ಹೊಡೆದು ಕೆಲವೊಂದಿಷ್ಟು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡ್ಕೊಂಡು ರೇಟ್ ಜಾಸ್ತಿ ಬರಲಿ ಅಂತ ಮಾಡ್ತಾರೆ. ಬಟ್ ನಾವು ವರ್ತಕರ ಅದನ್ನು ಖರೀದಿ ಮಾಡಿದರೆ ನಮಗೆ ಹೊಡೆದು ಬೀಳುತ್ತೆ. ಆದರೆ ರೈತರು ಮತ್ತು ವರ್ತಕರ ನಡುವೆ ಇರತಕ್ಕಂಥ ಒಂದು ಚೂರು ಹಗ್ಗ ಜಗ್ಗಾಟ ಈ ಒಂದು ವಿಕೋಪಕ್ಕೆ ಕಾರಣ ಆಯ್ತಾ ಅಂತ. ಗುಣಮಟ್ಟದ ಕೊರತೆಗೆ ಈಗ ಈ ಬ್ಯಾಡಗಿಗೆ ಬರ್ತಕ್ಕಂಥ ಮಾಲು, ಈಗ 4-5 ವಾರ ಮುಂಚಿತವಾಗಿ ಬರ್ತಕ್ಕಂಥ ಮಾಲು ನಿನ್ನೆ ಬಂದಿರತಕ್ಕಂಥ ಮಾಲಿಗೆ ಕೂಡ ಫರ್ಕ್ ಐತಿ. ಆದ್ರೆ ಕಳಪೆ ಮಾಲು ನೀರು ಹೊಡ್ಕೊಂಡು ಬರ್ತಕ್ಕಂಥ ರೈತರು ಎಲ್ಲ ರೈತರು ಬರೋದಲ್ಲ. ಒಂದು 4-5% ಅಂತ ರೈತರು ಇರ್ತಾರೆ. ಆ 4-5% ಇಡೀ ರೈತರಿಗೆ ಹೋಲಿಸೋದು ಅಷ್ಟು ಚಲೋ ಅಲ್ಲ, ಒಳ್ಳೆಯದಲ್ಲ. ನಮ್ಮ ರೈತರಿಗೆ ಕೆಟ್ಟ ಹೆಸರು ತರ್ತಕ್ಕಂಥದ್ದು ಒಳ್ಳೆಯದಲ್ಲ. ನಾನೇನು ಎಲ್ಲ ರೈತರು ಚೆನ್ನಾಗಿರ್ತಾರೆ ಅಂತ ಹೇಳೋದಲ್ಲ, ಕೆಲವು ರೈತರು ಅದಾರ. ಒಂದು 4 ನಾವು ಕೂಡ ಮೆಣಸಿನಕಾಯಿ ಬೆಳಿತಿದ್ವಿ, ಈ ಮಾರ್ಕೆಟಿಗೆ ನಾವು ಕೂಡ ಬರ್ತಿದ್ವಿ, ಮಾರ್ತಿದ್ವಿ. ಭಾಳಷ್ಟು ಜನ ನಮ್ಮ ಮೆಣಸಿನ್ಕಾಯಿ ತೂಕ ಬರಲಿ ಅಂತೇಳಿ ಅಲ್ಲೆಲ್ಲ ಕಲ್ಲು ಇಡ್ತಿದ್ರು, ನೀರು ಹೊಡ್ಕೊಂಬಂದು ಹಸೆ ಮಾಲ್ ತಂದು ಮಾರ್ತಿದ್ರು. ರೈತರದ್ದು ನಾವು ಸಾಕಷ್ಟು ತಪ್ಪು ಮಾಡ್ತಿದ್ವಿ. ಆದರೆ ಎಲ್ಲ ರೈತರಿಗೂ ಅದನ್ನು ಹೋಲಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಈಗ ಬ್ಯಾಡಗಿಯ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ವರ್ತಕರ ಸಂಘ ಇದೆ, ಇವನ್ ಕಚೇರಿ ಇದೆ, ಸಾಕಷ್ಟು ಕಟ್ಟುನಿಟ್ಟಿನ ನಿಯಮಗಳಿವೆ. ಇದನ್ನು ಮೀರಿ ಇಂಥ ಒಂದು ಘಟನೆ ನಡೆದ ಸರ್, ಇಲ್ಲಿ ಪರಿಶೀಲನೆ ಮಾಡಿದ್ರಿ, ಯಾವ ಥರ ದೃಶ್ಯ ಇದೆ? ಇದು ನೋಡಲಿಕ್ಕೆ ಕೂಡ ಅಸಾಧ್ಯವಾದಂಥ ಅಲ್ಲ. ಈ ವಾತಾವರಣ ನೋಡಿ ಭಾಳ ಬೇಜಾರಾಗೈತಿ. ಯಾಕಂದ್ರೆ ರೈತರಿಗೆ ಬೇಕಾಗಿರ್ತಕ್ಕಂಥ ಮಾರ್ಕೆಟ್ಗೆ ಅವಶ್ಯಕತೆ ಇರ್ತಕ್ಕಂಥ ಭಾಳಷ್ಟು ದಾಖಲಾತಿಗಳು ಇವತ್ತು ನಾಶ ಆಗ್ಯಾವ. ಈ ದಾಖಲಾತಿ ನಾಶ ಆಗಿದ್ದರಿಂದ ಅದನ್ನು ಮತ್ತೆ ಹುಟ್ಟಿಸ್ತಕ್ಕಂಥದ್ದು ಕೂಡ, ಕ್ರಿಯೇಟ್ ಮಾಡ್ತಕ್ಕಂಥದ್ದು ಕೂಡ ಕಷ್ಟದ ಕೆಲಸ. ಅಷ್ಟೊಂದು ತಪ್ಪು ನಿನ್ನೆ ನಡೆದು ಹೋಗ್ಯಾವ. ಈ ತಪ್ಪು ನಡಿಬಾರ್ದಂಥ ಘಟನೆ ಇವತ್ತು ಬ್ಯಾಡಗಿಯಲ್ಲಿ ವಿಶೇಷವಾಗಿ. ಉಳಿದು ಯಾವ ಮಾರ್ಕೆಟ್ನಲ್ಲಿ ವರ್ತಕರ ಸಂಘ ಯಾವ ರೀತಿ ಕಾರ್ಯಾಚರಣೆ ಮಾಡ್ತೇವೆ ಗೊತ್ತಿಲ್ಲ. ಬಟ್ ನಮ್ಮ ಬ್ಯಾಡಗಿ ವರ್ತಕರ ಸಂಘ ಭಾಳ ಶಿಸ್ತುಬದ್ಧವಾಗಿ ತನ್ನ ನಿಯಮಾವಳಿಗಳ ಚೌಕಟ್ಟಿನೊಳಗೆ ಎಲ್ಲ ವ್ಯಾಪಾರಸ್ಥರಿಗೆ, ಖರೀದಿದಾರಿಗೆ ಮತ್ತು ಏನು ದಲಾಲರಿಗೆ ಒಂದು ನಿಯಮಗಳನ್ನು ಮಾಡಿ ಆ ನಿಯಮದ ಚೌಕಟ್ಟಿನೊಳಗೆ ಎಲ್ಲರೂ ಕೂಡ ವ್ಯಾಪಾರ ಮಾಡ್ತಕ್ಕಂಥದ್ದು ಏಕೈಕ ಮಾರ್ಕೆಟು ಅದು ಬ್ಯಾಡಗಿ APMC ಮಾರ್ಕೆಟು. ಸರ್, ನಿನ್ನೆ ನಡೆದಂಥ ಘಟನೆ ಮತ್ತೆ ಮರುಕಳಿಸಬಾರ್ದು ಅಂತಂದ್ರೆ ವರ್ತಕರ ಸಂಘ ಸೇರಿದಂತೆ ಸದಸ್ಯರಾಗಿರ್ಬೋದು, ಈಗ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ಅವ್ರ ಜೊತೆ ಕರೆದು ಚರ್ಚೆ ಮಾಡಿಕೊಂಡು ಮುಂದಿನ ದಿನಗಳು ಯಾವ ರೀತಿ ಕ್ರಮ ತೊಗೊತೀರಿ? ಈ ಥರ ರಿಪೀಟ್ ಆಗಬಾರ್ದು ಅಂತ ಹೇಳಿದ್ರೆ ಇದು ಮುಂದೆ ಈ ರೀತಿ ರಿಪೀಟ್ ಆಗಬಾರ್ದು. ರೈತರಿಗೂ ಅನ್ಯಾಯ ಆಗಬಾರ್ದು, ವ್ಯಾಪಾರಸ್ಥರಿಗೂ ಅನ್ಯಾಯ ಆಗಬಾರ್ದು. ಸಲುವಾಗಿ ಒಂದು ಸಭೆಯನ್ನು ಕರೆದವು ನಾವು 10 ಗಂಟೆಗೆ. ಜಿಲ್ಲಾಧಿಕಾರಿಗಳು ಬರ್ತಾರೆ, ಮತ್ತು ಬೇರೆ ಬೇರೆ ಅಧಿಕಾರಿಗಳು ಕೂಡ ಬರ್ತಾರೆ, ವರ್ತಕರ ಸಂಘದ ಅಧ್ಯಕ್ಷರು ಇರ್ತಾರೆ, ಎಲ್ಲ ವ್ಯಾಪಾರಸ್ಥರು, ಖರೀದಿದಾರರು ಕೂಡ ಅದರಲ್ಲಿ ಪಾಲ್ಗೊಳ್ತಾರೆ. ಆ ಸಭೆಯಲ್ಲಿ ಏನು ನಿರ್ಣಯ ತಗೊಳ್ತಾರ ನಾವು ನೋಡ್ಕೊಂಡು ಮುಂದೆ ವಿಚಾರ ಮಾಡ್ತೀವಿ. ಮತ್ತು ಇನ್ನೊಂದು, ನಮ್ಮ ಬ್ಯಾಡಗಿ ಮಾರ್ಕೆಟು ವಾರದಾಗ 2 ಸಲ ನಡೆಸ್ತಾರೆ.
ನಡೆಸೋದ್ರಿಂದ ಒಂದೊಂದು ಸಲ ಮಧ್ಯದೊಳಗೆ ಸುಟಿ ಬಂದ್ಬಿಡ್ತಾವೆ. ಈ ರೀತಿಯಾಗಿ ಒಮ್ಮಿದೊಮ್ಮೆಲೆ ಲಕ್ಷಗಟ್ಟಲೆ ಚೀಲ ಅವಕ್ಕಾಗಿ ಈ ಥರ ಘಟನೆಗಳು ಕೂಡ ಕಾರಣ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದಕ್ಕೋಸ್ಕರ ನಾವು ವರ್ತಕರಲ್ಲಿ ಕೂಡ ಕೇಳೋದಿಷ್ಟೇ, ಇದನ್ನು ಕನಿಷ್ಠ ವಾರದಲ್ಲಿ 3 ದಿವಸ 4 ದಿವಸ ಮಾರ್ಕೆಟ್ ಮಾಡಿದ್ರೆ ಇಷ್ಟು ಅವಾಕನೂ ಆಗೋದಿಲ್ಲ, ರೈತರಿಗೂ ಜಮಾ ಆಗೋದಿಲ್ಲ, ಅಹಿತಕರ ಘಟನೆಗಳು ದೂರ ಆಕ್ಕವು. ಅದನ್ನು ಕೂಡ ನಾವು ಚರ್ಚೆ ಮಾಡ್ತೀವಿ. ಇದಿಷ್ಟು ಏನಂತಂದರೆ ಬ್ಯಾಡಗಿಯ ಶಾಸಕರಾಗಿರ್ತಕ್ಕಂಥ ಬಸವರಾಜ ಶಿವಣ್ಣವರ ಮಾತು. ಅಂದರೆ ಈ ಥರ ಘಟನೆ ಹಿಂದೆಂದೂ ನಡೆದಿಲ್ಲ. ಇದು ನಡೆದಿದ್ದು ಸಾಕಷ್ಟು ಒಂದು ನೋವುಂಟು ಮಾಡಿದೆ. ಯಾಕಂದರೆ ಬ್ಯಾಡಗಿಯ ಮೆಣಸಿನಕಾಯಿ ಮಾರುಕಟ್ಟೆಗೆ ತನ್ನದೇ ಆದಂಥ ವರ್ಚಸ್ಸಿದೆ. ಆ ವರ್ಚಸ್ಸಿಗೆ ಧಕ್ಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಥರ ಘಟನೆಗಳು ಮರುಕಳಿಸಬಾರ್ದು, ಆ ರೀತಿಯಂಥ ಕಠಿಣ ನಿಯಮಗಳನ್ನು ತರ್ತೀವಿ, ಅಧಿಕಾರಿಗಳನ್ನ ಕರೆಸ್ತೀವಿ, ಈ ವರ್ತಕರ ಸಂಘದ ಸದಸ್ಯರನ್ನು ಕರೆಸಿ ನಾವೊಂದು ಸಭೆ ನಡೆಸ್ತೀವಿ ಅಂತೇಳಿ ಈಗ ನ್ಯೂಸ್ ಫಸ್ಟ್ಗೆ ಹೇಳಿಕೆ ಕೊಟ್ಟಿರುವಂಥದ್ದು. ಕ್ಯಾಮ್ರಾಮನ್ ಪ್ರಕಾಶ್ ಜೊತೆ ಶಿವಮಡಿವಾಳರ್, ನ್ಯೂಸ್ ಫಸ್ಟ್, ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.